ಸಿಂಹರಾಶಿಯವರ ಸರದಿ. ಸಿಂಹರಾಶಿಯವರು ನಮ್ಮದು ಯಾವುದೂ ಆಗಲೇ ಇಲ್ಲ, ಹೀಗೆ ಕಾಲ ಕಳೆದಿವಿ ಅಂತ ನೀವು ಇಷ್ಟೇ ಲೆಕ್ಕ ಹಾಕ್ಕೊಳ್ಳಿ. ಗುರುಗಳು ಎಲ್ಲಿಗೆ ಬಂದರು, ಶನಿ ಎಲ್ಲಿಗೆ ಬಂದರು, ವಿರೋಧಿಯ ಶನಿ ಎಲ್ಲಿಗೆ ಬಂದರು, ಶುಕ್ರ ಎಲ್ಲಿದ್ದಾನೆ, ಈ ಥರದ ವಿರೋಧ ಸಂಬಂಧಪಟ್ಟ ಗ್ರಹಗಳು ಸರಿಗಿದೆಯಾ ಇಲ್ಲವಾ ಅನ್ನುವಂಥದ್ದನ್ನು ನೋಡ್ತಾ ಇರಬೇಕು ನಾವು ಯಾವತ್ತು. ಇದರಲ್ಲಿ ಏನಂದರೆ ಆಸ್ತಿ ಮತ್ತು ಇನ್ನೊಂದು ವಿಚಾರಗಳು, ಅಣ್ಣ ತಮ್ಮಂದರು ಅಥವಾ ನಮಗೆ ಬರಬೇಕಾದಂಥ ಆಸ್ತಿ ಬರ್ತಾನೇ ಇಲ್ಲ, ಹೀಗೆ ಪೆಂಡಿಂಗ್ ಆಗಿ ಹೋಗ್ತಾ ಇದೆ ಅಂತನ್ನುವವರಿಗೆ ಈಗ ಯಾಕೆ ಜಗಳ ವೈಮನಸ್ಯ, ಬನ್ನಿ ಕೂತ್ಕೊಳ್ಳಿ, ಒಂದು ದಿವಸ ಊಟ ಮಾಡಿ ನಿಮ್ಮ ಭಾಗ ನೀವೇನಿದೆ ತಗೊಂಡು ಸುಖವಾಗಿರಿ, ನಾವು ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದೊಂದು ಒಬ್ಬಟ್ಟು ಊಟ ಮಾಡಿ ಹೋಗೋಣ ಅಂದರೆ ಇದಕ್ಕಿಂತ ಪುಣ್ಯ ದೇವರು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ನೋಡಿ ಹೊಲ್ದ ನಿಮ್ಮನ್ನು ಸಮಾನ ತಡೆಯೋರೇ ಯಾರೂ ಇಲ್ಲ. ಅಂಥದ್ದು ಆಗುವ ಸಾಧ್ಯತೆಗಳು ಬೇಕಾದಷ್ಟಾಗಿದೆ. ಆದರೂ ನಿಮಗೇನು ದುಷ್ಟರ ಕಾಟ, ವಿರೋಧಿಗಳಿಂದ ಕಾಟ, ಹಿತ ಶತ್ರುಗಳಿಂದ ಕಾಟ. ಎಲ್ಲ ಚೆನ್ನಾಗಿರ್ತಾರೆ, ಯಾರೋ ಬಂದ್ಬಿಟ್ಟು ಈಗ್ಯಾಕೋ ನೀವು ಭಾಗ ಮಾಡ್ತೀರಿ ಬೇಡ ಅಂತ ಹೇಳಿ ಅವ್ರಿಗೆ ಪ್ರಚೋದನೆ ಮಾಡುವ ಸಾಧ್ಯತೆ ಉಂಟು. ಅದಕ್ಕೂ ದೇವ್ರ ಪ್ರಾರ್ಥನೆ, ಸ್ವಾಮಿ ಯಾವುದೇ ವಿಘ್ನಗಳು ಬರದೆ ತುಂಬ ಚೆನ್ನಾಗಿ ಹೋಗಲಿಕ್ಕೆ, ಆಸ್ತಿ ವಿಚಾರ ಬರಲಿಕ್ಕೆ ಸುಬ್ರಹ್ಮಣ್ಯ ಮಹಿಮಾ ವರ್ಣಿತಂ ಕೇನ ಸಖ್ಯತೆ. ಯಾರಿಂದ ಸಾಧ್ಯ? ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಅಷ್ಟೇ, ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ. ಹೋಗಿ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಇದ್ದುಗಳು ಕೇಳಿ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿ, ಒಳ್ಳೆಯದಾಗ್ತದೆ. ಆರೋಗ್ಯದ ಬಗ್ಗೆ ಗಮನ ಇದ್ದರೆ ಸಾಕು. ನೆಗ್ಲೆಕ್ಟ್ ಮಾಡದೆ ಏನೂ ಆಗಲ್ಲ ಬಿಡು, ಒಂಚೂರು ಯಾವುದಾದ್ರು ಕಷಾಯ ಕುಡಿದು ಬಿಡೋಣ, ಹಾಗಲ್ಲ. ಅದರಲ್ಲೂ ವಾಸಿ ಆಗ್ಬೋದು, ಆದರೆ ಮೇಜರ್ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಸಮಸ್ಯೆಗಳು ಆರೋಗ್ಯಕ್ಕೆ. ಹಣಕಾಸಿನಲ್ಲಿ ನಿರೀಕ್ಷಿತವಾದದ್ದು ಬರಲಿಲ್ಲ ಅಂದರೂ ನೀವು ನಿರೀಕ್ಷೆ 100 ರೂಪಾಯಿ ಪಡ್ತೀನಿ ಅಂತಂದರೆ 70 ರೂಪಾಯಿ ಬರುವ ಸಾಧ್ಯತೆಗಳು ಉಂಟು. ಫುಲ್ ಹೊಟ್ಟೋದ್ರೇ ಕಷ್ಟ. 70% ಬರುವಂಥ ಸಾಧ್ಯತೆಗಳು ಉಂಟು. ತುಂಬ ದಿನದಿಂದ ಬರದೇ ಇದ್ದಂಥ ಅನಿರೀಕ್ಷಿತ ಸಂಪತ್ತು ಕರ್ಕಾಟಕರ ಸಿಂಹರಾಶಿಯವರಿಗೆ ಬರುವ ಸಾಧ್ಯತೆಗಳುಂಟು. ಯಾವ ಭಯನೂ ಪಡಬೇಡಿ. ನೀವು ಅಷ್ಟೇ ವಿಶೇಷವಾಗಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಟ್ಯವರ್ಧನಂ ಊರ್ವಾರಿಕಂ ಬಂಧನ ಮೃತ್ಯುರ್ಮೋಕ್ಷೀಯಮಾವೃತ ರುದ್ರದೇವರ ಪ್ರಾರ್ಥನೆ, ಅಭಿಷೇಕ, ಧ್ಯಾನ ಇದನ್ನೆಲ್ಲ ಮಾಡಿ ಬಿಲ್ವಪತ್ರ ಹಿಡ್ಕೊಂಡು ದೇವ್ರ ಮುಂದೆ ಕೂತು ಪ್ರಾರ್ಥನೆ ಮಾಡಿದರೆ ಸಿಂಹರಾಶಿಯವರ ಜೀವನ ಟೋಟಲ್ ವಿತಿನ್ ಅಕ್ಟೋಬರ್ ತಿಂಗಳ ಒಳಗಡೆ ನಡೆಯುತ್ತೆ. 100ಕ್ಕೆ 80-85% ಮಾರ್ಕ್ಸ್ ಕೊಡ್ಬೋದು. ಪ್ರತಿಯೊಂದರಲ್ಲೂ ಎಚ್ಚರಿಕೆಯಿಂದ ಜೀವನ ಮಾಡಿ. ಒನ್ ಆಫ್ ದಿ ಟಾಪ್ ಲಿಸ್ಟಲ್ಲಿ ಸಿಂಹರಾಶಿನೂ ಬರ್ತದೆ. ಚಿಂತೆ ಇಲ್ಲ, ಭಗವಂತನ ಕೃಪೆ ನಿಮ್ಮಲ್ಲಿ ಇದೆ ಅಂತ ಲೆಕ್ಕ. ನಿಮ್ಮ ಹಳೇ ಕಷ್ಟಗಳು ತೀರುವ ಸಾಧ್ಯತೆಗಳು ಉಂಟು.